ಜೈ ಗುರು ಗೋರಖನಾಥರಿಗೆ ಆದೇಶ್. ಜೈ ನವನಾಥರಾದಿಯಾಗಿ 84 ಸಿದ್ಧರಿಗೂ ಆದೇಶಗಳು. ಭರತ ಪುಣ್ಯಭೂಮಿಯ ಕೋಟಿ ಕೋಟಿ ಭಕ್ತ ವೃಂದಕ್ಕೆ ಆದೇಶಗಳು. ನಾವೀಗ ಉತ್ತರ ಪ್ರದೇಶದ ಪ್ರಯಾಗರಾಜನ ತ್ರಿವೇಣಿ ಸಂಗಮವಾದ ಗಂಗಾ, ಯಮುನಾ, ಸರಸ್ವತಿ ನದಿಗಳ ತಟದಲ್ಲಿ ಬಂದು ನೆಲೆ ನಿಂತಿರುವ ಅಖಾಡಗಳಲ್ಲಿ ಒಂದಾದ ಶ್ರೀ ಗೋರಖನಾಥ ಅಖಾಡದಲ್ಲಿ ಇದ್ದೇವೆ. ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಬಲಭಾಗದಲ್ಲಿ ನಾಥಪಂಥ ಸಾಹಿತ್ಯ ಭಂಡಾರದ ಪುಸ್ತಕಗಳ ಮಾರಾಟ ಮಳಿಗೆ ಹಾಗೂ ಅದಕ್ಕೆ ಹೊಂದಿಕೊಂಡಂತೆ ನಾಥಯೋಗಿಗಳಿಗೆ ತಂಗಲು ಡೇರೆಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪ್ರವೇಶ ದ್ವಾರದ ಎದುರುಗಡೆಯೇ ಧರ್ಮಧ್ವಜ ಮಂದಿರವನ್ನು ಸ್ಥಾಪಿಸಲಾಗಿದೆ. ಎಡಗಡೆಯಲ್ಲಿ ಶ್ರೀ ಗುರು ಗೋರಖನಾಥ ಅಖಾಡದ ಪಂಚಾಯಿತಿ ದುನಾ ಇರುತ್ತದೆ. ಇದರಲ್ಲಿ ಬಾರಾ ಪಂಥದ ಪ್ರಮುಖರಾದ ಶ್ರೀ ಕೃಷ್ಣನಾಥಜಿ ಮಹಾರಾಜರು ಹಾಗೂ ಅಟ್ರಾ ಪಂಥದ ಪ್ರಮುಖರಾದ ಶ್ರೀ ಸಮುದ್ರನಾಥ್ ಮಹಾರಾಜರು ಇರುತ್ತಾರೆ. ಅವರೊಂದಿಗೆ ಪಂಚಾಯಿತಿಯ ಇತರೆ ಮಂತ್ರಿಗಳು, ನಾಥಯೋಗಿಗಳು ಉಪಸ್ಥಿತರಿರುತ್ತಾರೆ. ನಸುಕಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಗೂ ಸಾಯಂಕಾಲ ನಾಥಯೋಗಿಗಳಿಂದ ಪಂಚಾಯಿತಿ ದುನಿ ಹಾಗೂ ಧರ್ಮಧ್ವಜ ಮಂದಿರದಲ್ಲಿ ಮಹಾಮಂಗಳಾರತಿಯು ಜರುಗುವುದು. ಪಂಚಾಯಿತಿ ದುನಿಯ ಪಕ್ಕದಲ್ಲಿಯೇ ಬಂದ ಭಕ್ತರುಗಳು ವಿಶ್ರಮಿಸಲು ಹಾಗೂ ನಾಥಯೋಗಿಗಳನ್ನು ಭೇಟಿಯಾಗಲು ಬೃಹತ್ ತಂಗುದಾಣವನ್ನು ನಿರ್ಮಿಸಲಾಗಿದೆ. ಧರ್ಮಧ್ವಜ ಮಂದಿರದ ಪಕ್ಕದಲ್ಲಿ ಅಡುಗೆ ಭಂಡಾರದ ವ್ಯವಸ್ಥೆಗೆ ಚಿಕ್ಕ ಚಿಕ್ಕ ಟೆಂಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮಂದಿರದ ಹಿಂದುಗಡೆ 100 ಬೈ 200 ಅಳತೆಯ 4 ಬೃಹತ್ತಾದ ಟೆಂಟ್ಗಳು ಇವೆ. ಮೊದಲನೆಯ ಟೆಂಟ್ನಲ್ಲಿ ಧರ್ಮಸಭೆಗಳು ನಡೆಯುತ್ತವೆ. ಎರಡನೆಯ ಟೆಂಟ್ನಲ್ಲಿ ಬಂದ ಭಕ್ತರು ಉಳಿದುಕೊಳ್ಳುವ ವ್ಯವಸ್ಥೆ ಇದೆ. ಮೂರನೆಯ ಟೆಂಟ್ನಲ್ಲಿ ನಾಥಯೋಗಿಗಳಿಗೆ ಹಾಗೂ ಭಕ್ತರಿಗೆ ಅನ್ನಛತ್ರವನ್ನು ಮಾಡಲಾಗಿದೆ. ನಾಲ್ಕನೆಯ ಟೆಂಟ್ನಲ್ಲಿ ನಾಥಯೋಗಿಗಳು ಉಳಿದುಕೊಳ್ಳುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರಯಾಗರಾಜ್ನಲ್ಲಿ ನಾವು ಗಂಗಾ, ಯಮುನಾ, ಸರಸ್ವತಿ ನದಿಗಳ ತ್ರಿವೇಣಿ ಸಂಗಮವನ್ನು ಮತ್ತು ಭರತಖಂಡದ ಪುಣ್ಯಭೂಮಿಯ ದಶದಿಕ್ಕುಗಳಿಂದಲೂ ಆಗಮಿಸಿದಂತಹ ನಾಥ ಸಾಧು ಸಂತರ ಸಂಗಮವನ್ನು ನಾವು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಈ 2 ಬಗೆಯ ಸಂಗಮಗಳ ಪುಣ್ಯವನ್ನು ಪಡೆದುಕೊಂಡ ನಾವೇ ಭಾಗ್ಯವಂತರು. 4 ಬೃಹತ್ ಟೆಂಟ್ಗಳ ಮಧ್ಯದ ಇಕ್ಕೆಲುಗಳಲ್ಲಿ ಕುಳಿತಿರುವ ನಾಥ ಸಾಧುಗಳು ಪರಸ್ಪರ ಕುಶಲೋಪರಿಯಲ್ಲಿ, ಆಧ್ಯಾತ್ಮಿಕ ಸಾಧನೆಯಲ್ಲಿ ಹಾಗೂ ಬಂದ ಭಕ್ತರನ್ನು ಸಲಹುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು. ನಾಥಪಂಥದ ಗುರುತುಗಳಲ್ಲಿ ಒಂದಾದ ನಾಥಜನಿವು ಅಂದರೆ ನಾಥ ಜನಿವಾರ. ಇದಕ್ಕೆ ಬಳಸುವ ದಾರವನ್ನು ಉಣ್ಣೆಯಿಂದ ತಯಾರಿಸುತ್ತಾರೆ. ಇಂತಹ ನಾಥ ಜನಿವಾರವನ್ನು ಇಲ್ಲಿ ಒಬ್ಬ ನಾಥ ಸಾಧುಗಳು ಅತ್ಯಂತ ಕುಶಲತೆಯಿಂದ ಹಾಗೂ ಮಂತ್ರಪಠನದೊಂದಿಗೆ ತಯಾರಿಸಿಕೊಳ್ಳುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಮೊದಲೇ ನಾವು ನೋಡಿದಂತೆ ಪ್ರವೇಶ ದ್ವಾರದ ಬಲಭಾಗದಲ್ಲಿ ಶ್ರೀ ನಾಥ ಸಂಪ್ರದಾಯ ಸಾಹಿತ್ಯ ಭಂಡಾರ ಇದೆ. ಇಲ್ಲಿ ನಾಥ ಸಂಪ್ರದಾಯಕ್ಕೆ ಸಂಬಂಧಿಸಿದ ಅನೇಕಾನೇಕ ಪುಸ್ತಕಗಳು ಹಾಗೂ ನಾಥ ಸಂಪ್ರದಾಯದ ವಿವಿಧ ಪರಿಕರಗಳು ದೊರೆಯುತ್ತವೆ. ಪುಸ್ತಕ ಭಂಡಾರದ ಹಿಂದುಗಡೆಯೇ ನಾಥ ಸಂಪ್ರದಾಯದ ಮಠದ ಮಠಾಧೀಶರುಗಳು ಉಳಿದುಕೊಳ್ಳಲು 15 ಬೈ
30 ಅಳತೆಯ 40ಕ್ಕೂ ಅಧಿಕ ಸುಸಜ್ಜಿತ ಟೆಂಟ್ಗಳು ಇವೆ. ಪ್ರತಿಯೊಂದು ಟೆಂಟ್ಗಳಲ್ಲಿ ಮುಂದುಗಡೆ ಕುಳಿತುಕೊಳ್ಳಲು, ಮಧ್ಯದಲ್ಲಿ ನಾಥಯೋಗಿಗಳು ವಿಶ್ರಮಿಸಲು ಹಾಗೂ ಹಿಂದುಗಡೆ ಸುಸಜ್ಜಿತ ಶೌಚಾಲಯದ ವ್ಯವಸ್ಥೆ ಇದೆ. ನನ್ನ ಪೂಜ್ಯ ಗುರುಗಳಾದ ಪೀರಯೋಗಿ ಶ್ರೀ ಸಿಂಗನಾಥಜಿ ಮಹಾರಾಜರು ತಮ್ಮ ಗುರು ಬಂಧುಗಳೊಂದಿಗೆ ಹಾಗೂ ಶಿಷ್ಯರೊಂದಿಗೆ ಕುಳಿತಿರುವುದನ್ನು ಕಾಣಬಹುದು. ಅದೇ ರೀತಿ ಪೂಜ್ಯ ಗುರುಗಳು ಉಳಿದುಕೊಂಡಿರುವ ಟೆಂಟಿಗೆ ದರ್ಶನಕ್ಕಾಗಿ ಬರುವ ನಾಥಯೋಗಿಗಳಿಂದ ಹಾಗೂ ಭಕ್ತ ವೃಂದದಿಂದ ಮಂಗಳಕರ ವಾತಾವರಣ ಸೃಷ್ಟಿಯಾಗಿರುವುದನ್ನು ನಾವು ಕಾಣಬಹುದು. ಶ್ರೀ ಗುರು ಗೋರಖನಾಥ ಅಖಾಡದ ಉತ್ತರ ದಿಕ್ಕಿನಲ್ಲಿ ಮತ್ತೊಂದು ಪ್ರವೇಶ ದ್ವಾರವಿದ್ದು, ಈ ದ್ವಾರದ ಮೂಲಕ ವಾಹನಗಳಿಗೆ ಪ್ರವೇಶವನ್ನು ಅನುಮತಿಸಲಾಗಿದೆ. ಪಾರ್ಕಿಂಗ್ನ ಹಿಂದುಗಡೆಯೇ ಸಾರ್ವಜನಿಕರಿಗಾಗಿ ಶೌಚಾಲಯಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೃಹತ್ ಟೆಂಟ್ಗಳ ವಿನ್ಯಾಸ ಹಾಗೂ ವ್ಯವಸ್ಥೆಯನ್ನು ನೋಡೋಣ ಬನ್ನಿ. ಮೊದಲನೆಯ ಟೆಂಟು. ಇಲ್ಲಿ ಧರ್ಮ ಸಭೆಗಳು ಹಾಗೂ ಆಧ್ಯಾತ್ಮಿಕ ಸಭೆಗಳು ನಡೆಯುತ್ತವೆ. ಇನ್ನು ಎರಡನೆಯ ಟೆಂಟು. ಇಲ್ಲಿ ಬಂದ ಭಕ್ತರಿಗೆ ಇಳಿದುಕೊಳ್ಳುವ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುತ್ತದೆ. ಇದು ಮೂರನೆಯ ಟೆಂಟು. ಇಲ್ಲಿ ಅನ್ನಪ್ರಸಾದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿರುವುದು. ಅದೇ ರೀತಿ ನಾಲ್ಕನೆಯ ಟೆಂಟ್ನಲ್ಲಿ ಸಾಧು ಸಂತರು ಇಳಿದುಕೊಳ್ಳುವ ವ್ಯವಸ್ಥೆ ಇದ್ದು, ಅಲ್ಲಿ ವಿಡಿಯೋ ಮಾಡಲು ನಮಗೆ ಅನುಮತಿ ದೊರೆಯಲಿಲ್ಲ. ಪ್ರಸಾದ ಬಡಿಸಲು ತಯಾರಾಗಿ ನಿಂತಿರುವ ಸಾಧು ಸಂತರನ್ನು ನಾವು ಇಲ್ಲಿ ಕಾಣಬಹುದು. ಮಹಾಪ್ರಸಾದವನ್ನು ನಾಥಯೋಗಿಗಳೇ ಸಿದ್ಧಪಡಿಸುವುದು ಈ ಸಂಪ್ರದಾಯದ ಇನ್ನೊಂದು ವಿಶೇಷ. ಭಕ್ತರು ನೀಡಿರುವ ಧನಕನಕಾದಿ ಕಾಣಿಕೆಗಳನ್ನು ಊಟದ ಮೊದಲು ನಾಥಯೋಗಿಗಳಿಗೆ ಸಮಾನವಾಗಿ ಹಂಚಲಾಗುತ್ತದೆ. ಕೆಲ ಭಕ್ತರು ನಗದು ರೂಪದ ಕಾಣಿಕೆಯನ್ನು ನೀಡಿದ್ದರೆ, ಇನ್ನು ಕೆಲವರು ತುಪ್ಪವನ್ನು, ಹಾಸಿಗೆಗಳನ್ನು, ಬಟ್ಟೆಗಳನ್ನು ಹಾಗೂ ಶಾಲುಗಳಂಥ ಇತರ ವಸ್ತುಗಳನ್ನು ಕಾಣಿಕೆಯಾಗಿ ನೀಡುತ್ತಾರೆ. ನಾನು ಸಹ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿದೆನು. 2000ಕ್ಕೂ ಅಧಿಕ ಭಕ್ತರು ಒಂದೇ ಬಾರಿಗೆ ಪ್ರಸಾದಕ್ಕೆ ಕುಳಿತುಕೊಳ್ಳಬಹುದು. ಎಲ್ಲ ಭಕ್ತರಿಗೂ ನಾಥಯೋಗಿಗಳೇ ಪ್ರಸಾದವನ್ನು ಬಡಿಸುತ್ತಾರೆ. ಪ್ರತಿ ಹೊತ್ತಿನಲ್ಲೂ ರುಚಿಯಾದ ಸ್ವಾದಿಷ್ಟಕರವಾದ ಬೇರೆ ಬೇರೆ ರೀತಿಯ ಭೋಜನವನ್ನು ತಯಾರಿಸಿರುತ್ತಾರೆ. ದಹಿ ರಾಮ್, ಚಾವಲ್ ರಾಮ್, ದಾಲ್ ರಾಮ್, ಪೂರಿ ರಾಮ್, ಜಿಲೇಬಿ ರಾಮ್, ಬಾಜಿ ರಾಮ್, ಪಾನಿ ರಾಮ್ ಎನ್ನುತ್ತಾ ಪ್ರಸಾದವನ್ನು ಬಡಿಸುತ್ತಾರೆ.